ನಮಸ್ಕಾರ, ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾ. ಇವತ್ತಿನ ಮಾತುಕತೆ ಅರ್ಪಣಾ ಬಿ ಚಂದ್ರಶೇಖರ್ ಅವ್ರ ಜೊತೆ. ಇವ್ರ ಬಗ್ಗೆ ಹೇಳಬೇಕಂದ್ರೆ ಲೈಫ್ ಸ್ಕಿಲ್ ಕೋಚ್, ಟ್ಯಾರೋ ರೀಡರ್, ಮೇಕಪ್ ಆರ್ಟಿಸ್ಟ್, ಸಿಂಗರ್ ಹೇಳ್ತಾನೆ ಹೋಗ್ಬೋದು. ಸೊ ಇವತ್ತು ತುಂಬ ಮಾತುಕತೆ ಇವ್ರ ಜೊತೆ ಇರುತ್ತೆ. ಸೊ ನಮಸ್ಕಾರ ಮೇಡಮ್, ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಎಕ್ಸ್ಟ್ರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ಇನ್ವೈಟ್ ಮಾಡಿರೋದಕ್ಕೆ. ಫಸ್ಟ್ ಆಫ್ ಆಲ್ ಐ ಆಮ್ ಫೀಲಿಂಗ್ ಲೈಕ್ ಮ್ಯಾನಿಫೆಸ್ಟೇಷನ್ ಕಮ್ ಟ್ರೂ ಥರ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮ್ಮಿಂಗ್. ಸೊ ಶುರು ಮಾಡಿಬಿಡೋಣ ಮೇಡಮ್ ಮಾತುಕತೆ, ತುಂಬ ಡಿಲೇ ಮಾಡೋದು ಬೇಡ. ಸೊ ನಾನು ಶುರು ಮಾಡೋದು ನಿಮ್ಮ ಲೈಫ್ ಸ್ಕಿಲ್ ಇಂದಾನೆ ಶುರು ಮಾಡಿಬಿಡ್ತೀನಿ. ಓಕೆ. ಸೊ ವೈ ಡಿಡ್ ಯು ಚೂಸ್ ಲೈಫ್ ಸ್ಕಿಲ್? ಲೈಫ್ ಸ್ಕಿಲ್ ಅಂತಂದರೆ ಲೈಫ್ ಕೋಚ್, ಎಸ್ಪೆಷಲಿ ಲೈಫ್ ಕೋಚಿಂಗ್ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೊಂದು ಟೀಚರ್ ಅಂತ ಇರ್ತಾರೆ, ಗೈಡ್ಸ್ ಅಂತ ಇರ್ತಾರೆ. ಸೊ ಇಲ್ಲೂ ಅಷ್ಟೇ, ನಾವು ಟೀಚಿಂಗ್ ಪ್ರೊಫೆಷನ್ಗೆ ಹೋಗಬೇಕು ಅಂದರೆ ಮಾಸ್ಟರ್ಸ್ ಮಾಡಿರ್ತಾರೆ, ದೆನ್ BEd ಮಾಡ್ತಾರೆ, ಒಂದು ಟೀಚರ್ ಆಗಿ ಹೋಗ್ತಾರೆ. ಲೈಫ್ ಕೋಚ್ ಅಂತ ಹೇಳಿದ್ರೆ ಅವ್ರು ಪರ್ಸ್ನಲಿ ಆ ಪೇಯ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಪರ್ಸ್ನಲೈಸ್ಡ್ ವೇ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಲೈಫ್ ಕೋಚಸ್ ಕ್ಯಾಟಗರೀಸ್ ಇದೆ. ಸೊ ನನಗೇನು ಅಂತಂದರೆ ಐ ಹ್ಯಾವ್ ಗಾನ್ ಥ್ರೂ ವಿತ್ ದ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಅದೊಂದು ರೀಸನಿಂದ ಐ ಥಾಟ್ ನಂತರನೇ ಎಷ್ಟೊಂದು ಹೆಣ್ಮಕ್ಳು ಇದ್ದಾರೆ, ಸೊ ಅವ್ರಿಗೂ ಒಂದು ಚೇಂಜಸ್ ಸಿಗುತ್ತೆ, ಒಂದು ದಾರಿ ಸಿಗುತ್ತೆ. ಬಿಕಾಸ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನ್ನೋದು ಒಂದು ಮಾನಸಿಕ ಒಂದು ಇದು ಡಿಸ್ಟರ್ಬೆನ್ಸ್ ಆಗುತ್ತೆ ಎಮೋಷ್ನಲಿ. ಆ್ಯಕ್ಚುಲಿ ಏನು ಮೇಡಮ್ ಕರೆಕ್ಟ್ ಆಗಿ ನನಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳಿದ್ರೆ ಇವಾಗ ಗರ್ಭಿಣಿಯಾಗಿ ಅದಾದಮೇಲೆ ಅವಾಗಿಂದ ಎಮೋಷ್ನಲ್ ಚೇಂಜಸ್ ಸ್ಟಾರ್ಟ್ ಆಗಿರುತ್ತೆ ಯೂಶ್ವಲಾಗಿ ಹೆಣ್ಮಕ್ಳಿಗೆ. ದೆನ್ ಅದಾದಮೇಲೆ ಡೆಲಿವರಿ ಆದಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ತುಂಬಾ ಆಗುತ್ತೆ, ಚೇಂಜಸ್ಸು ವೇರಿಯೇಷನ್ಸ್ ಆಗುತ್ತೆ. ದೆನ್ ಅಗೈನ್ ಎಮೋಷ್ನಲಿ ಸಿಕ್ಕಾಬಟ್ಟೆ ಇಂಬ್ಯಾಲೆನ್ಸ್ ಆಗುತ್ತೆ ಬಿಕಾಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಇದೆಲ್ಲ ಏನಾಗುತ್ತೆ, ಅವರು ಲೋನ್ಲಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಪದ್ಧತಿಯಲ್ಲಿ ಏನಿದೆ, ಬಾಣಂತಿ ಮನೆ ಒಳಗಡೆ ಇರಬೇಕು, ಹೊರಗಡೆ ಜಾಸ್ತಿ ಇಂಟ್ರಾಕ್ಷನ್ ಇರೋದಿಲ್ಲ, ಅದೆಲ್ಲದನ್ನು ಅವ್ರಿಗೆ ಕುಗ್ಗಿಸ್ತಾ ಹೋಗುತ್ತೆ. ಬಟ್ ಆ ಟೈಮಲ್ಲಿ ಫ್ಯಾಮಿಲಿದು ಸಪೋರ್ಟ್ ಬೇಕಾಗುತ್ತೆ, ಸಿಗಲ್ಲ. ಓಕೆ, ಎಲ್ಲೋ ಒಂದು ಕಡೆ ಒಬ್ಬೊಬ್ಬರಿಗೆ ಅವೇರ್ನೆಸ್ ಇದೆ ಅದ್ರ ಬಗ್ಗೆ, ಸೊ ಅದೆಲ್ಲಿ ಓವರ್ಕಮ್. ಅವೇರ್ನೆಸ್ ಇಲ್ಲದೆ ಇರೋರು ಏನಾಗ್ತಾರೆ, ಮಾನಸಿಕವಾಗಿ ರೋಗಿಗಳೇ ಆಗ್ಬಿಡ್ತಾರೆ. ಅದರಿಂದ ಫ್ಯಾಮಿಲೀಸ್ ಇಶ್ಯೂ ಆಗುತ್ತೆ, ಡಿವೋರ್ಸ್ಗಳಾಗ್ತಿದೆ ಕಂಪ್ಲೀಟ್ಲಿ. ಅದು ಎಂಡ್ ಆಫ್ ದ ಡೇ ಮಗುಗೆ ಇಂಪ್ಯಾಕ್ಟ್ ಆಗ್ತಿದೆ. ಸೊ ಐ ಹ್ಯಾವ್ ಗಾನ್ ಥ್ರೂ ವಿತ್ ದಿಸ್ ಪೇನ್ ಎಕ್ಸಾಕ್ಟ್ಲಿ. ಸೊ ಅದಾದಮೇಲೆ ಐ ಕಮ್ ಟು ನೋ ದಟ್ ಹಿಂಗೆ ಇದ್ದರೆ ಐ ಆಮ್ ಗೋಯಿಂಗ್ ಟು ಲಾಸ್ ಮೈ ಫ್ಯಾಮಿಲಿ ಅಂತ. ದಟ್ ಈಸ್ ವೇರ್ ದ ಜರ್ನಿ ಸ್ಟಾರ್ಟೆಡ್ ಆ್ಯಕ್ಚುಲಿ. ಓಕೆ. ಸೊ ನೀವು ಹೇಳ್ತಾ ಇದ್ದಂಗೆ ಅವಾಗ ಎಲ್ರಿಗೂ ಆಗತ್ತಾ, ಇಲ್ಲ ಪರ್ಟಿಕ್ಯುಲರ್ಲಿ ಕೆಲವ್ರಿಗೆ ಮಾತ್ರ ಸಿಂಪ್ಟಮ್ಸ್? ಎಸ್ ಸರ್, ಕೆಲವ್ರಿಗೆ ಮಾತ್ರ. ಸೊ ವೈ? ಯಾಕಂದರೆ ಅವ್ರಿಗೆ ಚೈಲ್ಡ್ಹುಡ್ಡಲ್ಲಿ ಸ್ವಲ್ಪ ಇವಾಗ 20 to 25% ಫೀಮೇಲ್ ಇವಾಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಏನಿರುತ್ತೆ ಅವರಲ್ಲೂ 20 to 25% ಚೈಲ್ಡ್ಹುಡ್ ಟ್ರಾಮಾ ಅದನ್ನು ಫೇಸ್ ಮಾಡಿದರೆ ಖಂಡಿತವಾಗ್ಲೂ ಇದು ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಹೇಳಬೇಕು ಅಂತಂದರೆ ಅಪ್ಪ ಅಮ್ಮ ಇಬ್ಬರೂ ವರ್ಕಿಂಗ್ ಎಂಪ್ಲಾಯೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್. ನಮ್ಮಪ್ಪ ಬಂದು ಪ್ರಿನ್ಸಿಪಲ್ಲು, ಅಮ್ಮ ಬಂದು ಟ್ರೆಜರಿಯಲ್ಲಿ ಜಿಲ್ಲಾ ಖಜಾನೆಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ನಮ್ದೇನಾಗಿತ್ತು ಅಂದರೆ ನಾನು ಒಂದು 3-3.5 ವರ್ಷ ಇರ್ಬೇಕಾದ್ರೆ 2 ವರ್ಷದ ಮಗು ನನ್ನ ತಂಗಿನ ನೋಡ್ಕೋಬೇಕಾದಂಥ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಸೊ ಅವರು ಒಂದು ರಿಲೇಟಿವ್ಸ್ ಮನೆ, ಈಗಿರೋಷ್ಟು ಬೇಬಿ ಸಿಟ್ಟರ್ಸ್ ಸಿಗ್ತಿರ್ಲಿಲ್ಲ. ಸೊ ರಿಲೇಟಿವ್ಸ್ ಮನೇಲಿ ಅಲ್ಲಿ ಇಲ್ಲಿ ಬಿಡ್ತಾಯಿದ್ರು. ದೇರ್ ಐ ಥಿಂಕ್ ದ ಟ್ರಾಮಾ ಸ್ಟಾರ್ಟೆಡ್ ಫ್ರಮ್ ದೇರ್ ಐ ಗೆಸ್. ಯಾಕಂದರೆ ಹೈರ್ ಮಾಡಿರ್ತಿದ್ರು ಕೆಲಸ ಮಾಡಿಸೋದಕ್ಕೆ, ಬಟ್ ಅವ್ರು ನನ್ನ ಕೈಲಿ ಕೆಲಸ ಮಾಡಿಸ್ತಾಯಿದ್ರು. ಮಗುಗೆ ಏನು ನೋಡ್ಕೋಬೇಕಿತ್ತು ಅದು. ಸೊ ಐ ಡೋಂಟ್ ವಾಂಟ್ ಬ್ಯಾಕ್, ಅದನ್ನು ಹಿಂದೆ ಹೋಗೋಕ್ಕೆ ಇಷ್ಟಪಡಲ್ಲ. ಬಟ್ ಅದು ಐ ಥಿಂಕ್ ಅದು ಕನೆಕ್ಟ್ ಆಗಿದೆ ನನಗೆ. ಬಿಕಾಸ್ ಐ ಗಾಟ್ ಅ ಬ್ಯೂಟಿಫುಲ್ ಫ್ಯಾಮಿಲಿ, ಟಚ್ವುಡ್. ನನ್ನ ಹಸ್ಬೆಂಡ್ ಆಗಲಿ, ಪೇರೆಂಟ್ಸ್ ಆಗಲಿ, ಮತ್ತು ನನ್ನ ಅತ್ತೆ ಆಗಲಿ, ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಸ್ಪೆಷಲಿ. ಸೊ ಹಿಂಗೆ ಬ್ಯೂಟಿಫುಲ್ ಫ್ಯಾಮಿಲಿ ಇರಬೇಕಾದ್ರೆ ನಾನು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಹೋದೆ ಅಂದರೆ ಯಾರೂ ನಂಬಲ್ಲ. ಬಟ್ ಐ ನೋ ವಾಟ್ ಹ್ಯಾವ್ ಗಾನ್ ಥ್ರೂ. ಅದನ್ನು ಯಾರು ರೆಸ್ಪಾನ್ಸಿಬಿಲಿಟಿ ಅಂತಲೂ ಹೇಳಲ್ಲ, ಹೆಣ್ಮಕ್ಳಿದ್ದು ಸರ್ವೇ ಸಾಮಾನ್ಯ. ಬಟ್ ಅದನ್ನು ನೋಟಿಸ್ ಮಾಡಿ ನಾವು ಅದನ್ನು ಕ್ಯೂರ್ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಎಷ್ಟೋ ಡಾಕ್ಟರ್ಸ್ಗಳನ್ನೇ ಯಾವುದೋ ಒಂದು ಕೇಸ್ ನೋಡಿದೆ. ಸೆಕೆಂಡ್ ಬೇಬಿಗೆ ಅವರು ಡೆಲಿವರಿ ಮಾಡಾದ್ಮೇಲೆ ಶೀಸ್ ಅ ಡೆಂಟಿಸ್ಟ್ ಆ್ಯಕ್ಚುಲಿ. ಸೊ ಪೋಸ್ಟ್ ಪಾರ್ಟಮ್ ಡಿಪ್ರೆಷನಿಂದ ಮಗು ಏನೋ ಪ್ರಾಬಬ್ಲಿ 2ನೇ ಮಗು ಡೆಲಿವರಿ ಆದಮೇಲೆ, ಐ ಡೋಂಟ್ ನೋ, ಮೊದಲನೇ ಮಗು ಇಗ್ನೋರ್ ಮಾಡಿದ್ರು. ಸೊ ಅದು ಒಂದು ಸ್ವಲ್ಪ ಮಾತು ಡಿಲೇ ಆಯಿತು. ಇಟ್ಸ್ ಬಿಕಾಸ್ ಆಫ್ ಯು ಅಂತ ಹೇಳಿ ಅವ್ರ ಎಂಡ್ ಆಫ್ ದ ಡೇ ಒಂದು ಮಗುಗೆ, ಒಂದು 2ನೇ ಮಗುಗೆ 6 ತಿಂಗಳು 8 ತಿಂಗಳು ಇರಬೇಕಾದ್ರೆ ಡಾಕ್ಟರ್ಗೆನೆ ಕೆಲವೊಂದ್ಸಲ ಇದಿರಲ್ಲ,
ಅದು ಯಾರ ಕೈಲೂ ಇಲ್ಲ. ಬಟ್ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂದರೆ ಖಂಡಿತವಾಗ್ಲೂ ಎಷ್ಟೋ ಫ್ಯಾಮಿಲಿಗಳು ಎಸ್ಪೆಷಲಿ ಮಕ್ಕಳ ಜೀವನನ ಉಳಿಸ್ಬೋದು. ದಟ್ಸ್ ವಾಟ್ ನಂದು ಮಿಷನ್ ಸ್ಟಾರ್ಟ್ ಆಗಿದ್ದು, ಹ್ಯಾಂಡ್ ಇನ್ ಹ್ಯಾಂಡ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್. ಸೊ ಇಟ್ಸ್ ಐ ಆಮ್ ವರ್ಕಿಂಗ್ ಆನ್ ದಟ್ ರೈಟ್ ನೌ. ಓಕೆ, ಅದೇ ನೀವು ಮಾತಾಡ್ತಾ ನಿಮ್ಗೆ ಒಂದು ಎಮೋಷನ್ ಬಂತು ಒಳಗೆ, ಬ್ಯೂಟಿಫುಲ್ ಫ್ಯಾಮಿಲಿ ಅಂತ. ಎಸ್, ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ ಸ್ವಲ್ಪ. ನಂದು ಚಿಕ್ಕ ಫ್ಯಾಮಿಲಿ, ಲೈಕ್ ಅಪ್ಪ ಅಮ್ಮ ಮತ್ತು ತಂಗಿ. ಅಪ್ಪ ಅಮ್ಮ ಮತ್ತು ತಂಗಿ ಎಲ್ಲ ಮೈಸೂರಲ್ಲಿ ಸೆಟಲ್ ಆಗಿದ್ದಾರೆ. ದೆನ್ ಮದುವೆ ಆದಮೇಲೆ ನಾನು ಬೆಂಗಳೂರಲ್ಲಿ ಸೆಟಲ್ ಆದೆ. ಅಲ್ಲಿ ನನ್ನ ಹಸ್ಬೆಂಡು ಸಾಫ್ಟ್ವೇರ್ ಇಂಜಿನಿಯರು, ನನ್ನ ಬ್ರದರ್ ಇನ್ ಲಾ ಇದ್ದಾರೆ ಮತ್ತು ಅತ್ತೆ ಇದ್ದಾರೆ, ನನ್ನ ಮಗಳು. ನನ್ನ ಬ್ರದರ್ ಇನ್ ಲಾಗ್ ರೀಸೆಂಟಾಗಿ ಮದುವೆ ಆಯಿತು. ಸೊ ಕೋ ಸಿಸ್ಟರು, ಇಷ್ಟು ಜನ ನಾವು ಇದ್ದೀವಿ ರೈಟ್ ನಾವು. ಸೊ ಇದಾಗಿದ್ದು ಲಾಸ್ಟ್ ಇಯರು ಆ್ಯಕ್ಚುಲಿ. ನಾನು ಪೋಸ್ಟ್ ಪಾರ್ಟಮ್ ಅದು ಒಂಥರ ಟ್ರಾಮಾ ಅಗೇನ್ ರಿಪೀಟ್ ಆಯಿತು. ದೆನ್ ದ ಜರ್ನಿ ಆಫ್ ದಿಸ್ ಥಿಂಗ್ ಸ್ಟಾರ್ಟೆಡ್, ಐ ಗೆಸ್ ಅವಾಗ್ಲಿಂದಾನೆ. ಲಾಸ್ಟ್ ಇಯರ್ ಇಫ್ ಯು ಆಸ್ ಮೀ, ಲಾಸ್ಟ್ ಇಯರು ಐ ವಾಸ್ ಲೈಕ್ ಅ ಸೈಕ್ಯಾಟ್ರಿಕ್ ಪೇಷಂಟ್. ನಾನು ಇಲ್ಲಿ ಕೂತಿದ್ದೀನಿ ಅಂತಂದರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ವೆನ್ ಐ ಓಪನ್ ಫ್ಯೂ ಡೇಸ್ ಬ್ಯಾಕ್ ಇದು ಪಾಡ್ಕಾಸ್ಟ್ ಇದಕ್ಕೆ ಪ್ರಿಪ್ರೇಷನ್ ಆಗಬೇಕು ಅಂತ ಜರ್ನಲಿಂಗ್ ಓಪನ್ ಮಾಡಿದಾಗ ಐ ಜಸ್ಟ್ ಸ್ಟಾರ್ಟೆಡ್ ಫೀಲಿಂಗ್, ಎಮೋಷನ್ಸ್ ಎಲ್ಲ ಫ್ಲೋ ಆಯಿತು. ದ ಜರ್ನಿ ಐ ಗಾನ್ ಥ್ರೂ, ಒಂದು ಪಿಕ್ಚರ್ ಬಂತು. ಬಿಕಾಸ್ ನನಗೊಂದು ಅಭ್ಯಾಸ ಇದೆ ಲೈಕ್ ಬರೆಯುವಂಥದ್ದು, ಜರ್ನಲಿಂಗ್ ಮಾಡುವಂಥದ್ದು. ಸೊ ವೆನ್ ಐ ಸಾ ದಟ್ ಐ ಸ್ಟಾರ್ಟೆಡ್ ಫೀಲಿಂಗ್ ಪ್ರೌಡ್. ಅದೇ ಇವಾಗ ನೀವು ತುಂಬ ಡಿಪ್ರೆಷನಲ್ಲಿ ಇದ್ದಾಗ ಆ ಸ್ಟೇಜಲ್ಲಿ ನಿಮ್ಮ ಹಸ್ಬೆಂಡು ಇವರೆಲ್ಲ ಯಾವ ಥರ ನಿಮಗೆ ಸಪೋರ್ಟ್ ಮಾಡಿದ್ರು? ನನಗೆ ಹೇಳಬೇಕು ಅಂದರೆ ನಾನು ಇಲ್ಲಿ ಕೂತಿದ್ದೀನಿ ಅಂತಂದರೆ ದಟ್ಸ್ ಜಸ್ಟ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್. ಐ ಕ್ಯಾನ್ ಸೇ ಪ್ರೌಡ್ಲಿ. ಯಾಕಂದರೆ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಬಿಕಾಸ್ ನಾನು ಆ ಟೈಮಲ್ಲಿ ಐ ವಾಸ್ ರೆಡಿ ಟು ಗಿವ್ ಅಪ್ ಮೈ ಡಾಟರ್ ಆಲ್ಸೋ. ತುಂಬ ಇವಾಗ ಹೆಣ್ಮಕ್ಳಿಗೆ ಮಕ್ಕಳಾದ್ಮೇಲೆ ಗಂಡನ ಮೇಲೆ ಸ್ವಲ್ಪ ಪ್ರೀತಿ ಕಡಿಮೆ ಆದರೂ ಮಕ್ಕಳ ಮೇಲೆ ಜಾಸ್ತಿ ಆಗಿಬಿಡುತ್ತೆ. ಅದು ಯೂಶ್ವಲ್ ಜನರಲ್ ಆಗಿ ಗೊತ್ತಿರೋಂಥದ್ದು. ಸೊ ಆ ಮೊಮೆಂಟಲ್ಲಿ ಐ ವಾಸ್ ರೆಡಿ ಟು ಗಿವ್ ಅಪ್ ಮೈ ಡಾಟರ್ ಆಲ್ಸೋ. ನೀವು ಇಟ್ಕೊಳ್ಳಿ, ನನಗೆ ಆಗ್ತಲ್ಲ, ಐ ವಿಲ್ ಗೋ ಅಲೋನ್ ಅನ್ನೋ ರೀತಿಲಿ. ಅಟ್ ದಟ್ ಪಾಯಿಂಟ್ ದ ಒನ್ ಹೂ ಸ್ಟುಡ್ ಬಿಹೈಂಡ್ ಮೀ ಅಂತಂದರೆ ನನ್ನ ಹಸ್ಬೆಂಡ್. ಸೊ ಆ ಟೈಮಲ್ಲಿ ಹಿ ಟುಕ್ ಮೀ ಟು ದ ಸೈಕ್ಯಾಟ್ರಿಸ್ಟ್. ಸೊ ಅಲ್ಲಿ ಅವರು ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಓಕೆ, ಒಂದು ಸ್ವಲ್ಪ ದಿನ ಓಕೆ ಆಯಿತು, ಸೈಡ್ ಎಫೆಕ್ಟ್ಸ್ ಸ್ಟಾರ್ಟ್ ಆಯಿತು. ದೆನ್ ಒಂದು ದಿನ ಏನಾಯಿತು, ನಾನು ಹ್ಯಾಲೋಸಿನೇಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಅಗೇನ್ ಡೋಸೇಜ್ ಜಾಸ್ತಿ ಮಾಡಿದ್ರು. ನಾನು ಒಂದು 4ನೇ ದಿನ ಅನಿಸುತ್ತೆ, ನನ್ನ ಮಗಳು ಹೋಗ್ತಿದ್ದು ಬರ್ತಿದ್ದು ನನಗೇನೂ ಗೊತ್ತಿಲ್ಲ. ಆ ಲೈಫ್ ಏನು ನಡೀತಿದೆ ಅದು ಅವೇರ್ನೆಸ್ ಇಲ್ಲ. ಎಲ್ಲ ಒಂದು ಅರ್ಧ ಗಂಟೆ 3/4 ಗಂಟೆ ಎಚ್ಚರ ಇರ್ತಿದೆ ದಿನದಲ್ಲಿ. ಸೊ ನನ್ನ ಮಗಳು ಒಂದಿನ ಸ್ಕೂಲಿಂದ ಬಂದು ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಏನಕ್ಕೆ ಮಮ್ಮ ಯಾವಾಗಲೂ ಮಲಗಿರ್ತಾರೆ, ಮಮ್ಮ ನನ್ನನ್ನು ಬಂದ ತಕ್ಷಣ ಹಗ್ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಹೇಳ್ಸಕ್ಕೆ ಸ್ಟಾರ್ಟ್ ಮಾಡಿದ್ಲು. ಲೈಕ್ ಅಂದರೆ ಲಾಸ್ಟ್ ಇಯರ್. ಸೊ ಅವಾಗ ನನ್ನ ಹಸ್ಬೆಂಡ್ಗೂ ಅದು ತೊಗೊಳಕ್ಕಾಗಲಿಲ್ಲ, ನನಗೂ ತೊಗೊಳಕ್ಕಾಗಲಿಲ್ಲ. ದೆನ್ ವಿ ಸ್ಟಾರ್ಟೆಡ್ ಟು ಥಿಂಕ್ ಫಾರ್ ಆಲ್ಟರ್ನೇಟಿವ್ ಅಂತ ನೋಡಿದಾಗ ನನ್ನ ಹಸ್ಬೆಂಡ್ ನನ್ನನ್ನು ಜಿಮ್ಗೆ ಸೇರಿಸಿದ್ರು. ಅದು ಯಾಕೆ ಅಂತಂದರೆ ಜಸ್ಟ್ ಬಿಕಾಸ್ ಒಂದು ವೆಯ್ಟ್ ಲಾಸ್ಗೆ. ಯಾಕಂದರೆ ಸೈಡ್ ಎಫೆಕ್ಟ್ಸ್ ಆಗಿ ವಿತಿನ್ 2 months ನಾನು 4 to 5 kgs ಗೇನ್ ಆಗಿಬಿಟ್ಟಿದೆ. ತುಂಬಾ ಅಡ್ವರ್ಸ್ ಎಫೆಕ್ಟ್ ಆಗಿಬಿಟ್ಟಿತ್ತು ಮೆಡಿಸಿನ್ಸು. ಸೊ ಅಲ್ಲಿ ಲೈಕ್ ಹೆಂಗೆ ಅಂದರೆ ಐ ಗೋಟ್ ಅ ಗೈಡ್ ಅಂತಂದರೆ ಇದು ಕೋಚ್, ಪರ್ಸನಲ್ ಕೋಚ್ ಆಗಿ ನಾನು ಜುನೇದ್ ಅಂತ ಅವ್ರ ಹೆಸರು. ನನಗೆ ಇಲ್ಲಿ ಹೇಳಕ್ಕೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಸೊ ಈಸ್ ಕಾಶ್ಮೀರಿ ಮುಸ್ಲಿಮ್. ನಾನು ಯಾಕೆ ಈ ಪದ ಯೂಸ್ ಮಾಡ್ತಿದ್ದೀನಿ ಅಂದರೆ ಈ ವಾಸ್ ಇನ್ ಕಾಶ್ಮೀರ್. ಸೊ ಒಬ್ಬರು ಲೈಫ್ನ ಏನೋ ರೆಡಿ ಮಾಡೋಕ್ಕೆ ಬಂದವ್ರ ಥರ ನನಗೆ ಫೀಲ್ ಆಗಿದ್ದವರು. ಐ ಯೂಸ್ ಟು ಟೇಕ್ ಓನ್ಲಿ 2 clients 3 to 4 monthsಗೆ ಇಬ್ಬರು ಕ್ಲೈಂಟ್ಸ್ನ ಅವ್ರು ತೊಗೋತಿದ್ದು. ಅವ್ರು ಬರ್ತಿದ್ದು ಹಾಬಿಗೋಸ್ಕರ ಜಿಮ್ಗೆ. ಬಿಕಾಸ್ ಈಸ್ PhD ಸ್ಕಾಲರ್ ನ್ಯೂರೋ ಸೈನ್ಸಲ್ಲಿ. ನನಗೆ ಹೆಂಗೆ ಅನ್ನಿಸ್ತು ಅಂತಂದರೆ ಹಿ ಡಿಂಟ್ ಓನ್ಲಿ ಇನ್ ಕಾನ್ಸಂಟ್ರೇಟ್ ಆನ್ ಮೈ ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಫಿಟ್ನೆಸ್ ಕೂಡ ಅವರು ಹಿ ಟುಕ್ ಕೇರ್. ಆದರೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹಿ ವಾಸ್ ವರ್ಕಿಂಗ್ ಆನ್ ಮೈ ಮೈಂಡ್ ಆಲ್ ಟುಗೆದರ್. ಜೊತೆಗೆ ವೆಯ್ಟ್ ಲಾಸ್ ಜೊತೆಗೆ ಮೈಂಡ್ ಶಿಫ್ಟ್ ಮಾಡ್ತಾ ಇದ್ರು. ಬಟ್ ಆ ಅವೇರ್ನೆಸ್ ನಂಗೆ ಇರಲಿಲ್ಲ. ಡ್ರಾಸ್ಟಿಕ್ ಚೇಂಜ್ ಸರ್, ಯು ಕಾಂಟ್ ಬಿಲೀವ್ ದಟ್ ಚೇಂಜ್. ವೆಯ್ಟ್ ಲಾಸ್ ಆರಾಮಾಗಿ ಆಗ್ಬಿಡ್ತು. ವೆಯ್ಟ್ ಲಾಸ್ ಇವಾಗ ಅದು ಈಸಿಯಾಗಿ ಆಗ್ಬಿಡ್ತಿದೆ. ಸೊ ಸ್ಟೆಬಿಲಿಟಿ, ಎಮೋಷ್ನಲ್ ಕಂಟ್ರೋಲ್, ಎಮೋಷ್ನಲ್ ಬ್ಯಾಲೆನ್ಸ್, ಮತ್ತು ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಹೆಂಗಾಗ್ಬಿಡ್ತು, ಮಗು ಆದಮೇಲೆ ಐ ಸ್ಟಾರ್ಟೆಡ್ ಫೀಲಿಂಗ್ ತುಂಬ ಕಂಫರ್ಟ್ ಝೋನಲ್ಲಿ ಇದ್ಬಿಟ್ಟೆ, ಚೆನ್ನಾಗಿಲ್ಲ, ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇಲ್ಲಿ ನಾನು ವೆಯ್ಟ್ ಲಾಸ್ 10 to 12 kgs ರೆಡ್ಯೂಸ್ ಆದೆ. ಬಟ್ ಕಾನ್ಫಿಡೆನ್ಸು ಹೈಲಿ ಒಂಥರ ನನಗೆ ಬೂಸ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. 2 wheeler ಓಡಿಸ್ತಿದ್ದವಳು
ಸ್ಟಾಪ್ ಮಾಡಿಬಿಟ್ಟಿದ್ದೆ ಫಾರ್ ಮೋರ್ ದೆನ್ 5 years ಸ್ಟಾಪ್ ಮಾಡಿದ್ದೆ. 2-wheeler ಮತ್ತೆ ಸ್ಟಾರ್ಟ್ ಮಾಡಿದೆ. ಕಾರು 2 ವರ್ಷ ಆಗಿತ್ತು ಕಲಿತು ಡ್ರೈವಿಂಗು, ಅದನ್ನು ಮುಟ್ತಿರ್ಲಿಲ್ಲ. ಕಾರು ಆರಾಮಾಗಿ ಧೈರ್ಯವಾಗಿ ಆಚೆ ತೆಗಿಯೋ ಲೆವೆಲಿಗೆ ಬಂದೆ. ಸೊ ಇದು ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತಿರೋದು. ದೆನ್ ನನ್ನ ಮಗಳು ಶಿ ವಾಸ್ 4 at that point. ಮಮ್ಮ ಪ್ಲೀಸ್ ಮಮ್ಮ, ಬ್ರೇವ್ ಆಗಿ ಮಮ್ಮ, ಗುಡ್ ಆಗಿ ಮಮ್ಮ, ಬಿಕಾಸ್ ದ ಬಿಹೇವಿಯರ್ ವಾಸ್ ಟೋಟಲಿ ಚೇಂಜ್ ನನ್ನ ಆವಾಗ ಆ ಟೈಮಲ್ಲಿ. ಇವಾಗ ಹೇಳ್ತಾಳೆ ಐ ಆಮ್ ಪ್ರೌಡ್ ಆಫ್ ಮೈ ಮಮ್ಮ ಅಂತಾಳೆ. ಯೂಶ್ವಲ್ ಆಗಿ ಯಾವಾಗಲೂ ಹೇಳ್ತಿರ್ತಾಳೆ, ಯಾರ ಥರ ಆಗಬೇಕು, ಮಮ್ಮ ಥರ ಆಗಬೇಕು, ಮಮ್ಮ ಥರ ಸ್ಟ್ರಾಂಗ್ ಇರಬೇಕು. ಸೊ ಐ ಫೆಲ್ಟ್ ಸ್ಯಾಟಿಸ್ಫೈಡ್. ನಾನು ಇಂಪ್ಯಾಕ್ಟ್ ಮಾಡಿದ್ದೀನಿ ಅಟ್ಲೀಸ್ಟ್ ನನ್ನ ಮಗಳನ್ನ, ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಸೊ ಹಿಯರ್ ನನ್ನ ಹಸ್ಬೆಂಡ್ ಆ್ಯಂಡ್ ಮೈ ಕೋಚ್, ಐ ಕ್ಯಾನ್ ಎಷ್ಟು ಥ್ಯಾಂಕ್ಸ್ ಮಾಡಿದ್ರು ಅವರಿಗೆ ನಂಗೆ ಸಾಕಾಗಲ್ಲ. ಓಕೆ, ಅಂದರೆ ಇವಾಗ ತುಂಬ ಚೆನ್ನಾಗಿ ನೋಡ್ತಾ ಇರ್ತಾರೆ ಇವತ್ತಿನ ಪಾಡ್ಕಾಸ್ಟು. ಸೊ ದೇ ಮೇಕ್ ಕನೆಕ್ಟ್ ಟು ಯುವರ್ ಲೈಫ್. ಸೊ ನನಗೂ ಐ ಆಮ್ ಆಲ್ಸೋ ಫೀಲಿಂಗ್ ಸೇಮ್ ಥಿಂಗ್. ಇವಾಗ ಈ ಥರ ಇದೆಯಲ್ಲ, ಸೊ ದೇ ಮೇ ಕನೆಕ್ಟ್ ಅಲ್ವಾ ಕೆಲವರು. ಸೊ ಅಂಥವ್ರಿಗೆ ಅದರಿಂದ ಹೊರಗೆ ಬರೋಕ್ಕೆ ಸೊ ವಾಟ್ ಆಲ್ ದೇ ಶುಡ್ ಡೂ? ಅಂದ್ರೆ ಈ ಎಮೋಷನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಕೆಲವ್ರಿಗೆ ಗೊತ್ತಿರಲ್ಲ ಎಲ್ಲಿ ಹೋಗ್ಬೇಕು, ವಾಟ್ ಟು ಡೂ ಅಂತ ಅಲ್ವಾ. ಎಕ್ಸಾಕ್ಟ್ಲಿ. ಸಡನ್ ದೇ ಮೇ ಅವ್ರ ಹಸ್ಬೆಂಡ್ ಜೊತೆನೂ ಶೇರ್ ಮಾಡಲ್ಲ, ಕೆಲವರು ಅವ್ರವರೆಲ್ಲ ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ ಅಲ್ವಾ. ಸೊ ಅಂಥವ್ರಿಗೆ ನೀವು ಏನು ಹೇಳ್ತೀವಿ? ಯಾಕೆ ನಿಮ್ಮ ಲೈಫ್ ಇಸ್ ರಿಫ್ಲೆಕ್ಷನ್ ಆಫ್ ದೇರ್ ಲೈಫ್ ಈಗ ಅಲ್ವಾ. ಸೊ ವಾಟ್ ಯು ಲೈಕ್ ಟು ಟೆಲ್ ದಮ್? ಹೌ ಇವಾಗ ನಾನು ಆಲ್ ಆಫ್ ದ ಸಡನ್ ಅದು ಮಾಡಿ ಇದು ಮಾಡಿ ಜಿಮ್ಗೆ ಹೋಗಿ ಯೋಗ ಮಾಡಿ ವಾಕಿಂಗ್ ಹೋಗಿ ಈ ಥರ ಹೇಳ್ಬಿಟ್ರೆ ಏನಾಗುತ್ತೆ, ಅವ್ರಿಗೆ ಇರೋ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಅಗೇನ್ ಸ್ಟ್ರೆಸ್ ಆಗುತ್ತೆ. ಸೊ ವಾಟ್ ಐ ಸೇ ಈಸ್ ಒಬ್ಬೊಬ್ಬರ ಜರ್ನಿ ಡಿಫ್ರೆಂಟ್ ಇದೆ. ಸೊ ವಾಟ್ ಐ ಸಜೆಸ್ಟ್ ಅಂತಂದರೆ, ಇವಾಗ ನಮಗೆ ಗೊತ್ತಿರುತ್ತಲ್ವಾ ಏನು ಮಾಡಿದ್ರೆ ನಮಗೆ ಖುಷಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ತುಂಬ ಸ್ಟ್ರೆಸ್ ಆಯಿತು ಅಂತಂದರೆ ಕಾರಲ್ಲಿ ಡ್ರೈವ್ ಹೋದರೆ ಐ ವಿಲ್ ಬಿ ರಿಲ್ಯಾಕ್ಸ್ಡ್. ಮತ್ತು ಚಾಕ್ಲೇಟ್ ರಿಲೇಟೆಡ್ ಏನಾದರೂ ತಿಂದಾಗ ರಿಲ್ಯಾಕ್ಸ್ಡ್, ಅದು ಡೋಪಮೈನ್ ರಿಲೀಸ್ ಮಾಡುತ್ತೆ ಆ ಸರ್ಟೆನ್ ಪೀರಿಯಡಲ್ಲಿ. ಸೊ ಅವರು ಲಿಸ್ಟ್ ಮಾಡ್ಕೋಬೇಕು ಏನು ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ಅನ್ನೋದು. ಓಕೆ, ಫಸ್ಟ್ ಸ್ಟೆಪ್. ಎಸ್, ಬಟ್ ಅದು ಡೋಪಮೈನ್ ರಿಲೀಸ್ ಆಗುತ್ತೆ, ಅದು ಫಾರ್ ಫ್ಯೂ ಅವರ್ಸ್ ಅಷ್ಟೇ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಈ ಪೀರಿಯಡ್ ನಾವು ರಿಲ್ಯಾಕ್ಸ್ಡ್ ಸ್ಟೇಜಲ್ಲಿ ಇರಬೇಕಾದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ವಿ ಹ್ಯಾವ್ ಟು ಫೋಕಸ್. ಅಂದರೆ ಹೊರಗಡೆ ಬರಬೇಕು, ಏನು ನಡೀತಿದೆ, ಯಾಕೆ ಹಂಗಾಗ್ತಿದೆ, ಸೆಲ್ಫ್ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಫಸ್ಟು. ನಮಗೆ ಇವಾಗ ನಂದೊಂದು ಶಿ ಮಾಡೆಲ್ ಅಂತ ನಾನು ಫೀಲ್ ಮಾಡ್ಕೊಂಡಿರೋದು SHE. ಎಸ್ ಸ್ಟ್ಯಾಂಡ್ಸ್ ಫಾರ್ ಸೆಲ್ಫ್ ಅವೇರ್ನೆಸ್. ಇಲ್ಲಿ ನಾವು ಅನಲೈಸ್ ಮಾಡಬೇಕು, ನಮಗೆ ಪೇನ್ ಪಾಯಿಂಟ್ ಏನು, ಟ್ರಿಗರ್ ಪಾಯಿಂಟ್ ಏನು, ಯಾವುದು ಟ್ರಿಗರ್ ಮಾಡ್ತಿದೆ. ಓಕೆ, ದೆನ್ ಪ್ಯಾಟರ್ನ್. ಸೊ ಎಲ್ಲರಿಗೂ ಒಂದೊಂದು ಪ್ಯಾಟರ್ನ್ ಇರುತ್ತೆ. ಸೊ ನನಗೆ ರಿಜೆಕ್ಷನ್ ಐ ವಾಸ್ ನಾಟ್ ರೆಡಿ ಟು ಟೇಕ್. ಹಾಗೆ ಒಬ್ಬೊಬ್ರಿಗೂ ಒಂದೊಂದು ಪ್ಯಾಟರ್ನ್ ಇರುತ್ತೆ. ಲಿಸ್ಟ್ ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ದಟ್ ಹೀಲಿಂಗ್ ಪ್ರಾಸೆಸ್ ಹೋಗುತ್ತೆ. H ಸ್ಟ್ಯಾಂಡ್ಸ್ ಫಾರ್ ಹೀಲಿಂಗ್. ಇದನ್ನು ನಾನು ಬೇಸಿಕ್ಕಾಗಿ ಹೇಳ್ತೀನಿ. ಅವ್ರು ಏನು ಮಾಡಬೇಕು ಅಂದರೆ, ಫಸ್ಟು ಸೆಲ್ಫ್ ಅವೇರ್ನೆಸ್. H ಸ್ಟ್ಯಾಂಡ್ಸ್ ಫಾರ್ ಹೀಲಿಂಗ್. ಎಸ್, E ಸ್ಟ್ಯಾಂಡ್ಸ್ ಫಾರ್ ಎಮೋಷನಲ್ ಬ್ಯಾಲೆನ್ಸ್. ಓಕೆ, ಸೊ ಹೀಲಿಂಗ್ ಪ್ರಾಸೆಸ್ ಆಕ್ಚುಲಿ ನೀವು ಕೇಳಿದ ಒಂದು ಚಾರ್ಟ್ ಹಾಕೊಂಡು ಶೀದು, ಸೊ ದೇ ಶುಡ್ ವರ್ಕ್ ಆನ್ ದಟ್. ಎಕ್ಸಾಕ್ಟ್ಲಿ. ಸೊ H ಬಂತಲ್ವಾ ಹೀಲಿಂಗ್, ಇದು ಬೇಸಿಕ್ ಟೆಕ್ನಿಕ್. ಎಮೋಷ್ನಲಿ ಇಂಬ್ಯಾಲೆನ್ಸ್ ಆದ್ರೂ ಇವಾಗ ಬರೀ ಇದು ಡಿಪ್ರೆಷನ್ಗೆ ಹೋಗಿರೋರು ಅಷ್ಟೇ ಅಂತಲ್ಲ, ಎವ್ರಿ ಒನ್, ಈ ನಾನು ಅಷ್ಟೇ, ನೀವೂ ಅಷ್ಟೇ, ಎಲ್ಲರೂ ಯಾರಾದ್ರೂ ಮಾಡ್ಬೋದು ಇದನ್ನ, ಈ ಪ್ರಾಸೆಸ್ಗಳನ್ನ. ವಾಟ್ ಐ ಸಜೆಸ್ಟ್ ಅಂದರೆ, ನಮ್ಮದು ಫಸ್ಟ್ ಆರಾ ಕ್ಲೆನ್ಸ್ ಆಗಬೇಕು. ಎಕ್ಸಾಕ್ಟ್ಲಿ ಅಲ್ವಾ. ನಾವು ಇವಾಗ ಏನು ಮಾಡ್ತೀವಿ, ನಾವು ಯೂಶ್ವಲ್ ಆಗಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಎಮೋಷನು. ಆರಾ ಓಪನ್ ಅಪ್ ಆಯಿತು ಅಂತಂದರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಎಮೋಷನ್ಸ್. ಸೊ ಮಾಡೋಕ್ಕೆ ಏನು ಮಾಡಬೇಕು, 1 ಸ್ಪೂನು ಅಥವಾ 1 ಹಿಡಿಯಷ್ಟು ಸಾಲ್ಟ್, ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ. ಸೊ ಅದನ್ನು ಸ್ನಾನ ಮಾಡಬೇಕಾದ್ರೆ ಅದು ನೀರು ಒಳಗಡೆ ಹಾಕಿ ಸ್ನಾನ ಮಾಡಬೇಕು. ಇಲ್ಲ ಫುಲ್ ಸ್ನಾನ ಎಲ್ಲ ಆದಮೇಲೆ ಯು ಹ್ಯಾವ್ ಟು ಸೆಟ್ ಇಟ್ ಆನ್ ಸ್ಕಿನ್, ಅಲೋ ಇಟ್ ಟು ಸಿಟ್ ಫಾರ್ 2 minutes. ಆಯ್ತಾ? ಅದಾದ್ಮೇಲೆ ಪ್ಲೇನ್ ವಾಟರಲ್ಲಿ ಕ್ಲೆನ್ಸ್ ಮಾಡಿಕೊಂಡು ಆಮೇಲೆ ಏನು ಹಾಕಬಾರ್ದು, ಸೋಪು ಏನು, ಅದು ಎಪ್ಸಮ್ ಸಾಲ್ಟ್ ಅಂತ ಬಾತಿಂಗ್ ಸಾಲ್ಟೇ ಬರುತ್ತೆ. ರೆಡ್ ಕಲರ್, ಪಿಂಕೂ ಬರುತ್ತೆ, ಹೌದು, ವೈಟು ಬರುತ್ತೆ ಸರ್. ಅದನ್ನ ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ, ಹಿಮಾಲಯ ಪಿಂಕ್ ಸಾಲ್ಟ್. ಏನಾದ್ರೂ ಏನು ಇಲ್ಲ ಅಂದ್ರೂ ಉಪ್ಪು ಅಡಿಗೆಗೆ ಹಾಕೋ ಉಪ್ಪನ್ನು ಕೂಡ ಯೂಸ್ ಮಾಡ್ಬೋದು. ಓಕೆ, ಸೊ ನಾನು ಸಜೆಸ್ಟ್ ಮಾಡೋದಂದ್ರೆ ಎಪ್ಸಮ್ ಸಾಲ್ಟು, ಅದು ರಿಲ್ಯಾಕ್ಸೇಷನು, ಬಾಡಿ ರಿಲ್ಯಾಕ್ಸೇಷನ್ಗೂ ಇರುತ್ತೆ. ಸೊ ಸೈಂಟಿಫಿಕ್ ರೀಸನ್ನು ಇದೆ, ನಾನು ಏನೋ ಹೇಳ್ತಿದ್ದೀನಿ ಅಂತ ಬ್ಲೈಂಡಾಗಿ ಫಾಲೋ ಮಾಡೋದು ಬೇಡ, ಅದಕ್ಕೆ ಏನದು ಫಾಲೋ ಮಾಡ್ಬೋದು. ಸೊ ಅದಾದಮೇಲೆ ನಮಗೆ ಪಾಸಿಟಿವಿಟಿ ಇರುತ್ತೆ, ಅದಂತೂ ಐ ಆಮ್ ಡ್ಯಾಮ್ ಶ್ಯೂರ್. ಇದು ಒಂದು ಓಕೆ. ಇದಾದಮೇಲೆ ಇದು ಡೈಲಿ ಬೇಸಿಸ್, ನಿಮಗೆ ಜಾಸ್ತಿ ಟೈಮ್ ಕೊಡಿ ಅಂತ ಯಾರೂ ಏನು ಹೇಳಲ್ಲ, ಇದಕ್ಕೇನು ಬೇಕಾಗಿಲ್ಲ.
ಟೈಮ್ ಡೈಲಿ ಸ್ನಾನ ಮಾಡ್ತೀವಿ, ಇಟ್ಸ್ ಎ ಪಾರ್ಟ್ ಆಫ್ ರುಟೀನ್ ಅಷ್ಟೇ. ಅದು ಒಂದಾಯಿತು. ಇನ್ನೊಂದು ಬೇರ್ ಫುಟಲ್ಲಿ ಪಾರ್ಕೋ ಏನೋ ಇದ್ದರೆ ಅಥವಾ ಮನೆ ಗಾರ್ಡನ್ನು ಅಥವಾ ಏನಾದರೂ ಆ ಥರ ಹೋಗ್ಬಿಟ್ಟು ಒಂದು ಬೇರ್ ಫುಟಲ್ಲಿ ಒಂದು 20 ಮಿನಿಟ್ಸ್ ವಾಕ್ ಮಾಡಬೇಕು. ಇಟ್ ಈಸ್ ಕಾಲ್ಡ್ ಎಸ್ ಅ ಗ್ರೌಂಡಿಂಗ್ ಟೆಕ್ನಿಕ್. ಓಕೆ, ಇದು ಇವರು ಡಯಾಬಿಟಿಸ್ ಅವರು ಮಾಡ್ಬೋದಾ? ಯಾಕಂದ್ರೆ ಅವ್ರಿಗೆ ಏನೋ ಎಸ್ ಅವ್ರಿಗಾಗಲ್ಲ. ಎಸ್ ಎಕ್ಸಾಕ್ಟ್ಲಿ, ಅವ್ರು ಬೇಡ, ಅವ್ರಿಗೆ ಸಜೆಸ್ಟ್ ಮಾಡಲ್ಲ ನಾನು. ಸೊ ಅವ್ರು ಬೇಕಾದ್ರೆ ಸಾಲ್ಟ್ ವಾಟರ್ ಬಾತ್ ಮಾಡ್ಬೋದು, ಇಟ್ಸ್ ವೆರಿ ಗುಡ್. ಅದಾದಮೇಲೆ ಮೂರನೇದು ಒಂದು ಮರನ ಹಗ್ ಮಾಡೋದು. ಅದು ಕಾನ್ಷಿಯಸ್ ಆಗ್ಬಿಡ್ತಾರೆ ಕೆಲವರು, ರೋಡಲ್ಲೇ ತಾನೇ ನಾವು ಮರನ, ಇನ್ನೇನು ನಮ್ಮ ಮನೆಗಳಲ್ಲಂತೂ ಇರಲ್ಲ. ಸೊ ಡೋಂಟ್ ಬಿ ಸೋ ಕಾನ್ಷಿಯಸ್, ಹಗ್ ಮಾಡಿ 5 to 10 ಮಿನಿಟ್ಸ್. ಸೊ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ದಟ್ಸ್ ಅ ಬ್ಯೂಟಿಫುಲ್ ಪ್ಯಾಟರ್ನ್ ಸರ್. ನಾನು ಹೇಳೋದು ಆ ಟೆಕ್ನಿಕ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಇದು ಒಂದು ಮಾಡಬಹುದು. ಅದು ಬಿಟ್ಟರೆ ನಿಮ್ಗಾಗುತ್ತಾ ಪೂಜೆ ಮಾಡೋ ಟೈಮಲ್ಲಿ ಜಸ್ಟ್ ಸಿಟ್ ಫಾರ್ ಕ್ವೈಟ್ಲಿ ಮೆಡಿಟೇಷನ್ 10 ಮಿನಿಟ್ಸ್ ಸಫಿಷಿಯಂಟ್. 5 ಮಿನಿಟ್ಸಿಂದನೇ ಹೋಗಿ. ಆ್ಯಂಡ್ ಮೆಡಿಟೇಷನ್ ಮಾಡ್ಬೇಕಾದ್ರೆ ಹೇಳ್ತಾರೆ ಥಾಟ್ಸ್ಗಳು ಬರಬಾರ್ದು, ಬರೀ ಏನೋ ಫೋಕಸ್ ಮಾಡಬೇಕು, ಥರ್ಡ್ ಐಯಲ್ಲಿ ಫೋಕಸ್ ಮಾಡಬೇಕು. ತುಂಬಾ ಕಷ್ಟ, ಟ್ರೈ ಮಾಡಿದ ಅವಾಗಲೇ ಜಾಸ್ತಿ ಬರುತ್ತಲ್ಲ. ಎಕ್ಸಾಕ್ಟ್ಲಿ ಅದಕ್ಕೆ ಏನು ಹೇಳ್ತಾರೆ, ಮೆಡಿಟೇಷನ್ ಫಸ್ಟ್ ಸ್ಟೆಪ್, ಯು ಹ್ಯಾವ್ ಟು ಅಲೋ ದ ಎಮೋಷನ್ಸ್ ಟು ಫ್ಲೋ ಆಗಬೇಕು, ದೆನ್ ಓನ್ಲಿ ಯು ಕ್ಯಾನ್ ಗೋ ಟು ನೆಕ್ಸ್ಟ್ ಸ್ಟೆಪ್. ಅಲ್ಲೇನು ಮಾಡ್ತಾರೆ, ಫಸ್ಟ್ ಹೇಳ್ಕೊಡ್ತಿದ್ದು ಥಾಟ್ ಏನು ಥಿಂಕ್ ಮಾಡಬೇಡಿ ಅಂತಂದರೆ ಆಬ್ವಿಯಸ್ಲಿ ನೆಗೆಟಿವಿಟಿಗೆ ಹೋಗೋದು ಮನಸ್ಸು. ಸೊ ಯು ಹ್ಯಾವ್ ಟು ಅಲೋ ಇಟ್ ಟು ಫ್ಲೋ ದಟ್. ನೀವು ಕಣ್ಣು ಮುಚ್ಕೊಂಡಾಗ ಒಂದು ಎಲೆನ ನೀರ್ ಮೇಲೆ ಹರಿತಿರೋ ನೀರ್ ಮೇಲೆ ಡ್ರಾಪ್ ಮಾಡಿ ಎಲೆನ, ಅದು ಹೋಗ್ತಾ ಇದೆ, ನೀವು ಅದನ್ನು ಫಾಲೋ ಮಾಡ್ತಾ ಇದ್ದೀರಾ. ಸೊ ಜಸ್ಟ್ ಫಾಲೋ ದ ಪ್ಯಾಟರ್ನ್ 5 ಮಿನಿಟ್ಸ್. ಸೊ ನೀವು ಆಮೇಲೆ ಫೋಕಸ್ ಆಗುತ್ತೆ. ಅದು ಡಾರ್ಕ್ ಸೈಡ್ ಒಳಗಡೆ ಡಾರ್ಕ್ ಇದಕ್ಕೆ ನೀವು ಎಂಟರ್ ಆದಾಗ ಯು ಕ್ಯಾನ್ ಫೀಲ್ ದಟ್ ಸೆನ್ಸ್. ಬಟ್ ನಾನು 5 ಮಿನಿಟ್ಸೇ ಸಾಕು, ಇನ್ಕ್ರೀಸ್ ಮಾಡ್ಕೊಳ್ಳಿ 5, 6, 7, 1 ಮಿನಿಟ್ ಎಕ್ಸ್ಟ್ರಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಏನಿಲ್ಲ, ದೇವ್ರ ಮನೇಲೆ ಕೂತ್ಕೊಳ್ಳಿ, ನೀವು ಸೆಪ್ರೇಟ್ ಆಗಿ ಏನೋ ಕೂತ್ಕೊಳ್ಳೋದು ಅದೆಲ್ಲ ಬೇಡ. ಇನ್ನೂ ವರ್ಸ್ಟ್ ಕೇಸ್ ಅಂದರೆ ಗೈಡೆಡ್ ಮೆಡಿಟೇಷನ್ಸು ಯೂಟ್ಯೂಬಲ್ಲಿ ಎಷ್ಟೊಂದು ಸಿಗ್ತವೆ. ಸೊ ಯು ಕ್ಯಾನ್ ಲಿಸನ್ ಟು ದಟ್. ಅಟ್ಲೀಸ್ಟ್ ಮಲಗಬೇಕಾದ್ರೂ ಟ್ರೈ ಮಾಡಿ. ಅದು ಇಲ್ಲ ಜರ್ನಲಿಂಗ್. ಬೆಳಗ್ಗೆ ಎದ್ದ ತಕ್ಷಣ ರಶ್ ಮಾಡಬೇಡಿ. ಎಲ್ಲ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತಾರೆ, ಸ್ಕ್ರಾಲ್ ಮಾಡ್ತಾರೆ, ಬೆಡ್ ಮೇಲೆ ಒಂದು 10-15 ನಿಮಿಷ ಅಲ್ಲೇ ಇದ್ಬಿಡ್ತಾರೆ. ನಾನು ಸಜೆಸ್ಟ್ ಮಾಡೋದು, ಎದ್ರಾ ನಿಮ್ದು ಏನಿದೆ ಡೈಲಿ ರೂಟೀನ್, ಅದನ್ನು ವಾಶ್ರೂಮ್ಗೆ ಹೋಗೋದು, ಏನೋ ಒಂದು ದೇವ್ರು ನೋಡೋದು ಮುಗಿಸ್ಕೊಳ್ಳಿ. ದೆನ್ ಸಿಟ್ ಕಾಮ್ಲಿ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ 5 ಮಿನಿಟ್ಸ್. ಬ್ರೀತಿಂಗ್ ಎಕ್ಸಸೈಸು, ಪ್ರಾಣಾಯಾಮ ಬರೋರಿದ್ರೆ. ಇಲ್ಲಾಂದರೆ ಬ್ರೀತಿಂಗ್ ಎಕ್ಸಸೈಸ್ ಅಂತಂದರೆ ಬೇರೆ ಏನೇನೋ ಎಕ್ಸಸೈಸ್ ಅಲ್ಲ ಸರ್. ಎಕ್ಸೇಲನ್ನ ಯು ಹ್ಯಾವ್ ಟು ಏನೋ ಕಾನ್ಷಿಯಸ್ ಆಗಿ ಮಾಡಬೇಕು, ದಟ್ಸ್ ಆಲ್. ಎಸ್, ಕಣ್ಣು ಮುಚ್ಕೊಂಡು ಅದ್ರ ಕಡೆ ಫ್ಲೋ ಅದು ಹೆಂಗೆ ಹೋಗುತ್ತೆ ಅದು. ನಾವು ಇನ್ಹೇಲ್ ಮಾಡಿದಾಗ ನಮ್ಮದು ಲಂಗ್ಸ್ ಅಂದರೆ ಹೊಟ್ಟೆ ಮುಂದೆ ಬರಬೇಕು. ಕೆಲವರು ಅಪೋಸಿಟ್ ಮಾಡ್ತಾರೆ, ಅದು ರಿಲ್ಯಾಕ್ಸೇಷನ್ ಅಲ್ಲ. ದಿಸ್ ಇಸ್ ದ ವೇ ರಿಲ್ಯಾಕ್ಸೇಷನ್ ಆಗೋದು. ಸೊ ಇದನ್ನೆಲ್ಲ ಮಾಡಿದಾಗ ನಮ್ಮ ಮೈಂಡ್ ಕಾಮ್ ಆಗುತ್ತೆ. ದೆನ್ ಹ್ಯಾವ್ ಸಮ್ ವಾಟರ್. ನನಗೆ ಯಾವಾಗಲೂ ಹೇಳೋದು, ನಿಮಗೆ ಪೀಸ್ ಬೇಕಾ, ಐ ಆಮ್ ಪೀಸ್ ಹಿಡ್ಕೊಳ್ಳಿ, ಐ ಆಮ್ ಪೀಸ್, ಐ ಆಮ್ ಹ್ಯಾವಿಂಗ್ ಅ ಪೀಸ್ಫುಲ್ ಡೇ, ಈ ಥರ ಹೇಳ್ಕೊಂಡು ಕುಡೀರಿ. ಇದೆಲ್ಲ ಏನು ಅಂದರೆ 1-2 ದಿನ ಮಾಡೋವಂಥದ್ದಲ್ಲ ಸರ್. ಇದು ಹೀಲಿಂಗ್ ಜರ್ನಿ ಈಸ್ ಅ ಜರ್ನಿ ಆ್ಯಕ್ಚುಲಿ. ಎಸ್, ಪಾರ್ಟ್ ಆಫ್ ಲೈಫ್ ಜರ್ನಿನೇ ಅದು. 1 ದಿನ 2 ದಿನ ಮಾಡ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರೆ ಎಫೆಕ್ಟ್ ಇರಲ್ಲ, ಆಮೇಲೆ ಹೇಳ್ದವ್ರಿಗೆ ಬೈತಾರೆ. ಸೊ ಯು ಹ್ಯಾವ್ ಟು ಬಿ ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳ್ಬಿಟ್ಟು ಸ್ಟ್ರೆಸ್ ಮಾಡ್ಕೊಂಡು ಮಾಡೋದಲ್ಲ. 1 ದಿನ ಮಾಡ್ತೀರಾ, 2 ದಿನ ಮಾಡಲ್ವಾ, ದಟ್ ಈಸ್ ಆಲ್ಸೋ ಓಕೆ. 3ನೇ ದಿನ ಮಿಸ್ ಮಾಡಲ್ಲ, ಮಾಡೇ ಮಾಡ್ತೀರಾ. ಸೊ 2 ಹೆಜ್ಜೆ ಹಿಂದೆ ಹಾಕಿರ್ತೀರಾ, ಬಟ್ 1 ಹೆಜ್ಜೆ ಮುಂದೆ ಹಾಕಿರ್ತೀರಾ. ಅಗೇನ್ 2 ಹೆಜ್ಜೆ ಹಿಂದೆ ಇಡ್ತೀರಾ, 1 ಹೆಜ್ಜೆ ಮುಂದೆ ಇಡ್ತೀರಾ. ಈ ಒಂದು ಒಂದು ಹೆಜ್ಜೆ ನೀವು ಮುಂದೆನೇ ಇರೋದು, ಹಿಂದೆ ಅಂತೂ ಹೋಗಿಲ್ಲ. ರೈಟ್, ಮ್ಯಾಥಮೆಟಿಕಲಿ ಹೇಳ್ತೀವಿ ಅಂದರೆ ಹಿಂದೆ ಅಂತೂ ಹೋಗಿಲ್ಲ. ದಟ್ಸ್ ವಾಟ್ ಐ ಸಜೆಸ್ಟ್. ಕನ್ಸಿಸ್ಟೆನ್ಸಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಶೋ ಅಪ್. ಹೌದು, ಅಟ್ಲೀಸ್ಟ್ 1 ಮಂತ್ ಮಾಡಿದ್ರೆ ಹ್ಯಾಬಿಟ್ ಆಗ್ಬಿಡುತ್ತೆ. 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೇನೆ ಸಾಕು ಸರ್. ಇಟ್ಸ್ ಬಿಕಮ್ ಹ್ಯಾಬಿಟ್. 21 ಡೇಸ್ ಮಾಡಿದ್ರೆ ಎಲ್ಲದಕ್ಕೂ ಅದು ಕೌಂಟ್ ಅನ್ನೋದು ಇರುತ್ತೆ. ಅದು ಲಾಜಿಕ್ ಕೇಳಬೇಡಿ ನನ್ನನ್ನು. 21 ಡೇಸ್ ಮಾಡ್ತು ಅಂತಂದರೆ ಇಟ್ ವಿಲ್ ಬಿಕಮ್ ಅ ರೊಟೀನ್ ನಮ್ಮ ಲೈಫಲ್ಲಿ. ಸೊ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್ ಸರ್. ಇವಾಗ ಇಷ್ಟೊಂದು ಹೇಳಿದ್ರಲ್ವ, ನೀವು ಕೇಳಿದಾದ್ರೂ ಹೇಳ್ಬಿಡ್ತೀನಿ. ಐ ವಾಸ್ ಹ್ಯಾವಿಂಗ್ ಅ ಕಾಂಟ್ರಡಿಕ್ಟರಿ ಪರ್ಸ್ನಾಲಿಟಿ. ಸೊ ಏನಂತಂದರೆ ಐ ವಾಸ್ ವೆರಿ ಎಮೋಷ್ನಲಿ ವೀಕ್. ಆಮೇಲೆ ಕಾನ್ಫಿಡೆನ್ಸ್ ಅನ್ನೋದೇ ಇರ್ತಿರ್ಲಿಲ್ಲ, ಲೋ ಕಾನ್ಫಿಡೆನ್ಸು. ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರ್ತಿತ್ತು. ಮತ್ತು ನಾನ್ ಸ್ಪಿರಿಚುವಲ್ಲು, ಪೂಜೆ ಗೀಜೆ ಎಲ್ಲ ಬರ್ತಾನೆ ಇರಲಿಲ್ಲ. ಈ ಥರ ಇರಬೇಕಾದ್ರೆ ನಾನು ಈ ಲೈನಲ್ಲಿ ಬಂದಿದ್ದೀನಿ ಅಂತಂದರೆ ನೋ ಒನ್ ರೆಡಿ ಟು ಟೇಕ್ ಇಟ್. ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ. ಮತ್ತು ಅದ್ರದ್ದು ಎಸೆನ್ಸ್ ನನಗೆ ಗೊತ್ತಾಗ್ತಾ ಹೋಯಿತು.
ಅಮ್ಮ ಆದಮೇಲೆ ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ, ಮದುವೆ ಆದಮೇಲೆ ಫುಲ್ ಚೇಂಜ್ ಆಗಿಬಿಟ್ಟಿದ್ಯಾ? ಅಫ್ಕೋರ್ಸ್ ಅಮ್ಮ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ಒಂದು ಸ್ಪಿರಿಚುವಲ್ ಅವೇಕನ್, ಅಂದರೆ ಅದು ಇದು ಕುಂಡಲಿ ಅವೇಕನ್ ಆಗುತ್ತೆ, ಆಕ್ಟಿವೇಟ್ ಆಗುತ್ತೆ. ದಟ್ಸ್ ದ ರೀಸನ್ ನಾವು ಸ್ವಲ್ಪ ಸ್ಪಿರಿಚುವಲಿ ನಾವು ಟ್ಯೂನ್ ಆಗೋದು. ದಟ್ಸ್ ದ ರೀಸನ್. ಚೇಂಜ್ ಫಾರ್ ಗುಡ್. ಎಸ್ ಎಸ್, ಎರಡೂ ಆಗಿದೆ. ಆಲ್ರೆಡಿ ಹೇಳಿದೆ, ಪೋಸ್ಟ್ಮಾರ್ಟಮ್ ಆಗಿದೆ, ಇದು ಆಗುತ್ತೆ. ನಮ್ಮ ಕೈಲಿದೆ. ನೆಗೆಟಿವ್ ಲೈನಲ್ಲಿ ಹೋಗ್ತೀರಾ, ಪಾಸಿಟಿವ್ ಲೈನಲ್ಲಿ ಹೋಗ್ತೀರಾ. ನೆಗೆಟಿವ್ ಅಂದರೆ ಅದು ಫ್ಲೋ ಆಗ್ತಾ ಇರುತ್ತೆ, ನೀವು ಹೋಗ್ಬೋದು. ಪಾಸಿಟಿವ್ ಬರ್ತೀರಾ ಅಂದರೆ ಸ್ವಲ್ಪ ದಂಡಿಸ್ಬೇಕು ನಮ್ಮನ್ನು ನಾವೇ. ಬಿಕಾಸ್ ನಾನು ಜಿಮ್ಗೆ ಹೋಗ್ಬಿಟ್ಟು ಸುಮ್ಮನೆ ಬರೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ದಂಡನೆ ಅಂತೂ ಇದ್ದೇ ಇರ್ತಿತ್ತು, ನಂಗೆ ಇಷ್ಟ ಇರ್ತಿರ್ಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ವೆರಿ ಇರ್ರೆಗ್ಯುಲರ್. ಅಲ್ಲಿ 3 ತಿಂಗಳು ಹೋಗಿರೋದ್ರಲ್ಲಿ ಇರ್ರೆಗ್ಯುಲರ್ ನಾನು. ಅಂಥದ್ರಲ್ಲಿ ಈ ಚೇಂಜಸ್ ಇದೆ ಆ್ಯಕ್ಚುಲಿ. ಬಟ್ ಸ್ಟಿಲ್ ಐ ಅಚೀವ್ಡ್. ಸೊ ನಾನು ಹೇಳೋದಿಷ್ಟೇ, ನಾನೇ ಬೆಸ್ಟ್ ಎಕ್ಸಾಂಪಲ್. ಕನ್ಸಿಸ್ಟೆನ್ಸಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಫಸ್ಟ್ ಸ್ಟ್ರೆಸ್ ಮಾಡ್ಕೋಬಾರ್ದು. ಆ್ಯಂಡ್ ವಿ ಹ್ಯಾವ್ ಟು ಅಲೋ ದ ಎಮೋಷನ್ಸ್ ಟು ಫ್ಲೋ. ದಟ್ಸ್ ಒನ್ ಥಿಂಗ್. ಯಾಕಂದ್ರೆ ನಾವು ಸಪ್ರೆಸ್ ಮಾಡಿಬಿಡ್ತೀವಿ ತುಂಬ, ಅದೇ ಔಟ್ ಬಸ್ಟ್ ಆಗೋದು. ಓಕೆ. ಸೊ ಈ ಟೆಕ್ನಿಕ್ಸ್ ಮಾಡಿದ್ರೆ ಹೀಲಿಂಗ್ ಜರ್ನಿ ಸ್ವಲ್ಪ ಸುಲಭ ಆಗುತ್ತೆ.